ಕ್ಯಾನ್ಸರ್ ಅಂದರೆ ನಂತರ ಡೆತ್ ವಾರೆಂಟ್ ಥರ ಅಂತ ಅನ್ಕೊತಾ ಇದ್ವಿ. ದಟ್ ವಾಸ್ ಟ್ರೂ. ಯಾಕಂದರೆ ಅವಾಗೆಲ್ಲ ಅದಕ್ಕಷ್ಟು ಟ್ರೀಟ್ಮೆಂಟು ಒಳ್ಳೆ ಟ್ರೀಟ್ಮೆಂಟ್ಗಳು ಇರಲಿಲ್ಲ. ನಾವು ಅವಾಗ ಏನಿದ್ರು 5 years ಸರ್ವೈವಲ್ ಅಂತ ಇದ್ವಿ. ಅಂದರೆ 5 ವರ್ಷ ಬದುಕಿರ್ತಾರ, ಎಷ್ಟು ಜನ ಬದುಕಿರ್ತಾರೆ ಇಷ್ಟೇ ಹೇಳ್ತಾ ಇದ್ದಿದ್ದು ಬಿಟ್ಟು ಕ್ಯೂರ್ ಅನ್ನೋದು ನಾವು ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಈಗ ಹಾಗಲ್ಲ. ಕ್ಯಾನ್ಸರ್ ಇಸ್ ಎ ಕ್ಯೂರಬಲ್ ಡಿಸೀಸ್ ಲೈಕ್ ಎನಿ ಅದರ್ ಡಿಸೀಸ್. ಬಟ್ ಅದೇನೆಂದರೆ ಅದನ್ನು ಬೇಗ ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಅಂತೀವಿ. ಅಂದರೆ ಅದು ಶುರುವಾದ ತಕ್ಷಣ ನಾವು ನೋಡಿಕೊಂಡ್ರೆ ಕ್ಯೂರ್ ಮಾಡ್ಬೋದು. ಎಸ್ಪೆಷಲಿ ಈ ಕೋಲೋರೆಕ್ಟಲ್ ಅಂತೀವಿ, ನಮ್ಮ ರೆಕ್ಟಲ್ ಕ್ಯಾನ್ಸರ್ಸ್ದಲ್ಲಿ ಬೇಗ ಇದಾದರೆ ಕ್ಯೂರ್ ಆಗೋದು ತುಂಬ ಕಾಮನ್ನು. ಇಟ್ಸ್ ನಾಟ್ ಅನ್ಕಾಮನ್. ಬಟ್ ಆ ಪ್ರಾಬ್ಲಮ್ ಏನಾಗ್ತಾಯಿದೆ ಅಂದರೆ ಅರ್ಲಿ ಸ್ಟೇಜಲ್ಲಿ ಬರೋಲ್ಲ. ಅಂದರೆ ಹೊಸದಾಗಿ ಶುರುವಾದಾಗಲೇ ಯಾರು ಬರೋಲ್ಲ. ಅದು ಯಾಕೆ ಬರೋಲ್ಲ ಅಂದರೆ ಅದಕ್ಕೆ ಹೊರಗಡೆ ಕಾಣಲ್ಲ. ಇವಾಗ ಚರ್ಮದ ಮೇಲೆ ಇರುತ್ತೆ, ಇನ್ನೆಲ್ಲ ಕಣ್ಣಲ್ಲ ಮೂಗಲ್ಲ ಆಗೋ ಕ್ಯಾನ್ಸರ್ಗಳು ಕಾಣುತ್ತೆ. ಇದು ಕಾಣಲ್ಲ. ಇದು ಅದಕ್ಕೋಸ್ಕರ ಒಳಗಡೆ ಇರುತ್ತೆ. ಅದಕ್ಕೆ ನಾವು ಅದ್ರ ಲಕ್ಷಣಗಳೇನು ಅಂತ ತಿಳ್ಕೊಂಬೋಣ. ಒಂದೇನೆಂದರೆ ರಕ್ತ ಬೀಳೋದು. ಸೊ ರಕ್ತ ಪೈಲ್ಸಿಂದನೂ ಬೀಳ್ಬೋದು, ಕ್ಯಾನ್ಸರಿಂದನೂ ಬೀಳ್ಬೋದು. ನಾನು ಪ್ರತಿ ಇದರಲ್ಲೂ ಅದನ್ನು ಹೇಳ್ತಾ ಇದ್ದೀನಿ.